ಇದು ಸತ್ಯಧರ್ಮದ ಮಹಿಮೆ ಸಾರುವ ಒಂದು ಪುರಾತನ ಪೌರಾಣಿಕ ಕಥೆ. ಸತ್ಯನಾರಾಯಣನು ವಿಷ್ಣುವಿನ ಒಂದು ರೂಪ. ಈ ಕಥೆಯು ಹಲವು ಪುರಾಣಗಳಲ್ಲಿ, ವಿಶೇಷವಾಗಿ ಸ್ಕಂದಪುರಾಣದಲ್ಲಿ ದೊರೆಯುತ್ತದೆ. ಪ್ರಾಚೀನ ಕಾಲದಲ್ಲಿ ಒಂದು ಬಡ ಬ್ರಾಹ್ಮಣನು ದೇವಾಲಯದ ಹತ್ತಿರ ಸುಖಸೌಖ್ಯವಿಲ್ಲದೆ ಜೀವನ ನಡೆಸುತ್ತಿದ್ದ. ಒಂದು ದಿನ ಅವನ ಬಳಿ ಭಗವಂತ ಸತ್ಯನಾರಾಯಣನು ಬಂದು ಹೇಳಿದರು, ನೀನು ನನ್ನ ಪೂಜೆ ಮಾಡು, ನಿನ್ನ ಕಷ್ಟಗಳು ನಿವಾರಣೆ ಆಗುತ್ತವೆ. ಆ ಬ್ರಾಹ್ಮಣನು ಶ್ರದ್ಧೆಯಿಂದ ಸತ್ಯನಾರಾಯಣನ ವ್ರತವನ್ನು ಆಚರಿಸಿದನು. ಆತನು ಸತ್ಯದ ಮಾರ್ಗವನ್ನನುಸರಿಸಿ ಧರ್ಮದಲ್ಲಿ ನಡೆದು ಭಗವಂತನ ಆಶೀರ್ವಾದದಿಂದ ಧನಧಾನ್ಯಗಳಲ್ಲಿ ಸಮೃದ್ಧನಾದನು. ಒಮ್ಮೆ ಒಬ್ಬ ರಾಜನು ಆ ಪೂಜೆಯ ಮಹಿಮೆಯನ್ನು ಕೇಳಿದನು. ಆದರೆ ಅವನು ತನ್ನ ಸಂಪತ್ತಿನ ಮದವೇರಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮರೆತುಬಿಟ್ಟನು. ಇದರಿಂದಾಗಿ ಅವನ ಸಂಪತ್ತು ನಾಶವಾಯಿತು ಮತ್ತು ಅವನು ಮತ್ತೆ ಬಡವನಾದನು. ಅವನು ತನ್ನ ತಪ್ಪನ್ನು ಅರಿತುಕೊಂಡು ಮತ್ತೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದನು ಮತ್ತು ಮತ್ತೆ ಮರಳಿ ಸಂಪತ್ತನ್ನು ಗಳಿಸಿದನು. ಈ ಕಥೆಯು ಸತ್ಯದ ಮಹತ್ವ ಮತ್ತು ಭಕ್ತಿಯ ಶಕ್ತಿಯನ್ನು ತಿಳಿಸುತ್ತದೆ.